ಕ್ಷೇತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಶಿರೂರು ಸಂಸ್ಥಾನದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸನ್ನಿಧಾನಗಳ ಶುಭಾಶೀರ್ವಾದವನ್ನು ಯಾಚಿಸ್ತಾ ಪೌರ ಸನ್ಮಾನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ಮಾರ್ಗದರ್ಶಕರು ಧರ್ಮನಿಷ್ಠರೂ ಆಗಿರುವ ಸನ್ಮಾನ್ಯ ಶರತ್ ಕೃಷ್ಣ ಪಟ್ನಾಯರವರೇ, ಪೌರ ಸನ್ಮಾನ ಕಾರ್ಯಕ್ರಮದ ಹಿಂದಿರುವಂತಹ ಶಕ್ತಿ ಸನ್ಮಾನ್ಯ ಶಾಸಕರಾಗಿರುವ ಮಾನ್ಯ ಹರೀಶ್ ಪೂಂಜಾರವರೇ, ಇನ್ನೋರ್ವ ಚಾಲಕ ಶಕ್ತಿ ಮೋಹನ್ ಕುಮಾರ್ರವರೇ, ಪೂಜ್ಯ ಶ್ರೀಗಳ ಪೂರ್ವಾಶ್ರಮದ ತೀರ್ಥರೂಪರು ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯರವರೇ, ಹಿರಿಯರಾದ ಕುಶಲಪ್ಪ ಗೌಡ್ರೆ, ಸನ್ಮಿತ್ರರಾಗಿರುವ ಪೂರ್ಣವರ್ಮ ಸರ್ರವರೇ ಹಾಗೂ ನವೀನ್ ನೆರ್ಯಾರವರೇ, ಮಧ್ಯಮ ಸ್ನೇಹಿತರೆ, ಆತ್ಮೀಯ ಬಂಧು ಭಗಿನಿಯರೇ, ಭಾವನಾತ್ಮಕ ಕಾರ್ಯಕ್ರಮದ ಮಧ್ಯೆ ನಾವಿದ್ದೇವೆ. ತ್ರೇತಾಯುಗದಲ್ಲಿ ರಾಮಸೇವೆಗೆ ಹನುಮಂತನಾಗಿದ್ದಂತಹ, ದ್ವಾಪರ ಯುಗದಲ್ಲಿ ಕೃಷ್ಣ ಸೇವೆಗೆ ಭೀಮಸೇನನಾಗಿದ್ದ, ಕಲಿಯುಗದಲ್ಲಿ ವೇದವ್ಯಾಸರ ಸೇವೆಗೆ ಮಧ್ವಾಚಾರ್ಯರಾಗಿ ಜನಿಸಿದ ಪೂಜ್ಯ ಸಂತರು ಅವತಾರಿ ಪುರುಷರು. ಅವರ ಪರಂಪರೆಯಲ್ಲಿ ಅಷ್ಟಮಠ ಸ್ಥಾಪನೆಯಾಯಿತು. ವಾಮನ ತೀರ್ಥ ಪರಂಪರೆಯಲ್ಲಿ ಲಕ್ಷ್ಮೀವರ ತೀರ್ಥ ಕಮಲ ಸಂಜಾತ ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸನ್ನಿಧಾನಗಳವರ ಚರಣ ಕಮಲಕ್ಕೆ ಸಮಸ್ತ ಬೆಳ್ತಂಗಡಿ ತಾಲೂಕಿನ ಬಂಧುಗಳ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಲ್ಲೇಖ ಮಾಡಿದರು, ಎಳೆಯ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕಾರ, 16ನೇ ವಯಸ್ಸಿನಲ್ಲಿ ಬ್ರಹ್ಮಚರ್ಯದಿಂದ ನೇರ ಸನ್ಯಾಸ ಸ್ವೀಕಾರ, ಲೌಕಿಕ ಪ್ರಾಪಂಚಿಕ ಚಿಂತನೆಗಳ ಬಗ್ಗೆ ಆಕರ್ಷಿತರಾಗುವಂತಹ ಸಂದರ್ಭದಲ್ಲಿ ವಿರಕ್ತಿಯ ಭಾವ ಮೂಡಬೇಕು ಅಂತಾದರೆ ಸಣ್ಣ ಮಾತಲ್ಲ. ಕೃಷ್ಣ ಗೀತೆಯಲ್ಲಿ ಉಲ್ಲೇಖ ಮಾಡ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರು ಕೃಷ್ಣನನ್ನು ಕಾಣಬೇಕು, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ಹಾದಿಯಲ್ಲಿ ಮುಂದುವರೆದರೆ ಗುರಿ ತಲುಪುವಂಥವರು ಒಬ್ಬರೋ ಇಬ್ಬರೋ ಮಾತ್ರ. ಇವತ್ತು ಎಳೆಯ ವಯಸ್ಸಿನಲ್ಲಿ ಅಧ್ಯಾತ್ಮದ ಕಡೆಗೆ ಆಕರ್ಷಿತರಾಗಿ ತನ್ನನ್ನು ತಾನು ಕೃಷ್ಣ ಸೇವೆಗೆ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಭಾವ ಮೂಡಬೇಕು ಅಂತಾದರೆ ಮನೆಯ ವಾತಾವರಣದ, ಮನೆಯಲ್ಲಿ ಹಿರಿಯರು ಕೊಟ್ಟಂತಹ ಸಂಸ್ಕಾರದ ಫಲ, ಪೂರ್ವ ಸಂಸ್ಕಾರದ ಫಲ ಅದಿಲ್ಲ ಅಂತಾದರೆ ಈ ಮಟ್ಟದಲ್ಲಿ ಸ್ವಭಾವ ಜಾಗೃತವಾಗಲಿಕ್ಕೆ ಸಾಧ್ಯ ಇಲ್ಲ. 6ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅರ್ಜುನನ ಪ್ರಶ್ನೆ ಸಂದೇಹಕ್ಕೆ ಉತ್ತರ ಕೊಡ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇವತ್ತು ಅವಿನಾಶ ಸರಳತ್ತಾಯರವರು ಶ್ರೀ ಶ್ರೀ ವೇದವರ್ಧನ ತೀರ್ಥ ಸನ್ನಿಧಾನಗಳವರಾಗಿ ಜವಾಬ್ದಾರಿ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ತನ್ನನ್ನು ತಾನು ಸಮರ್ಪಿಸಿದರೆ ಹಿಂದಿನ ಸಾಧನೆಯ ಫಲ ಅಂತ ನಾನು ಭಾವಿಸ್ತೇನೆ. ಇದರ ಹಿಂದೆ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯ ಮತ್ತು ಶ್ರೀಮತಿ ಶ್ರೀವಿದ್ಯಾ ಅವರ ಉತ್ತೇಜನ ಮತ್ತು ಸಹಕಾರ. ಇರುವರು ಮಕ್ಕಳಲ್ಲಿ ಹಿರಿಯ ಮಗನನ್ನು ಸಮಾಜ ಸೇವೆಗೋಸ್ಕರ ಸಮರ್ಪಿಸುವಂಥದ್ದು, ಆತ್ಮಕಲ್ಯಾಣದ ಜಗತ್ತಿಗೆ ಲೋಕ ಕಲ್ಯಾಣ ಸೇವೆಗೋಸ್ಕರ ಸಮರ್ಪಿಸುವಂತಹ ನಿರ್ಧಾರಕ್ಕೆ ಬರುವಂಥದ್ದು ನಾವು ಹೀಗೆ ಭಾವಿಸಿದರೆ ಸರಳ ಅಂತ ಅನಿಸಿದ್ರು ಅದರ ಹಿಂದೆ ಗಟ್ಟಿತನದ ನಿರ್ಧಾರ ಬೇಕು. ಈ ಹಿನ್ನೆಲೆಯಲ್ಲಿ ಉದಯಕುಮಾರ್ ಸರಳತ್ತಾಯರವರಿಗೆ ಮತ್ತು ಶ್ರೀವಿದ್ಯಾ ದಂಪತಿಯವರಿಗೆ ಸಮಸ್ತರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಬೆಳ್ತಂಗಡಿ ತಾಲೂಕಿಗೆ ಘನತೆ ತಂದಿದ್ದೀರಿ, ಗೌರವ ತಂದಿದ್ದೀರಿ, ಹೆಮ್ಮೆ ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಪೂಜ್ಯ ಶ್ರೀ ಶ್ರೀ ವೇದವರ್ಧನ
ಸನ್ನಿಧಾನಗಳವರು ಈಗಾಗಲೇ ವೇದಿಕೆಯಲ್ಲಿ ಹಿರಿಯರು ಉಲ್ಲೇಖ ಮಾಡಿದಂತಹ ನಿಟ್ಟಿನಲ್ಲಿ ಇಡೀ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಘನತೆ ಗೌರವ ಎತ್ತರದ ಸ್ಥಾನದಲ್ಲಿರುವಂತೆ ನೀವು ಮಾಡ್ತೀರಿ ಅನ್ನುವಂತಹ ಭರವಸೆ ನಮ್ಮೆಲ್ಲರದು ಇದೆ. ಅಷ್ಟಕ್ಕೂ ಅವರು ತಯಾರಾಗಿ ನಿಂತಿರುವಂಥದ್ದು ಶ್ರೀಕೃಷ್ಣನ ಸೇವೆಗೆ. ಉಡುಪಿಯ ಶ್ರೀಕೃಷ್ಣನ ಸೇವೆ ಅಂತ ಹೇಳಿದರೆ ನಮಗೆ ಗೊತ್ತಿರಬಹುದು. ಉಡುಪಿಯಲ್ಲಿ ಪಡ್ತಾ ಇರುವಂತಹ ಶ್ರೀಕೃಷ್ಣ ಯಾವ ಕಾಲದ ಶ್ರೀಕೃಷ್ಣ ಅಂತ ಕೇಳಿದರೆ ದ್ವಾಪರ ಕಾಲದ ಶ್ರೀಕೃಷ್ಣ. ಯಾವ ಸಂದರ್ಭದಲ್ಲಿ ಕೃಷ್ಣ ತನ್ನ ಅವತಾರದ ಉದ್ದೇಶವನ್ನು ಈಡೇರಿಸಿ ತನ್ನ ಕೆಲಸ ಆಯಿತು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವಂತಹ ಸಂಕಲ್ಪ ಇಟ್ಟುಕೊಂಡ ಶ್ರೀಕೃಷ್ಣ ಅವತಾರದ ಉದ್ದೇಶ ಈಡೇರಿತು. ದ್ವಾರಕೆಯಲ್ಲಿ ಭವ್ಯನಗರ ನಿರ್ಮಾಣ ಮಾಡಿ ಅಲ್ಲಿರ್ತೇನೆ ಅಂತ ಹೇಳುವ ಸಂಕಲ್ಪಬದ್ಧನಾದ ಸಂದರ್ಭದಲ್ಲಿ ಒಂದು ದಿನ ಎದುರು ನಿಂತಹ ದೇವಕಿಯ ಮುಖದಲ್ಲಿ ಖಿನ್ನತೆ ಕಾಣುತ್ತದೆ. ಯಾಕಮ್ಮ ಈ ಬೇಸರ ಅಂತ ಕೇಳಿದಾಗ ದೇವಕಿ ಕೃಷ್ಣನಲ್ಲಿ ಹೇಳ್ತಾಳೆ, ಹೌದಪ್ಪ, ನಿನ್ನ ಬಗ್ಗೆ ಯಾರೆಲ್ಲ ನನ್ನಲ್ಲಿ ಮಾತನಾಡ್ತಾರೋ ಅವರೆಲ್ಲ ಉಲ್ಲೇಖ ಮಾಡುವಂಥದ್ದು ಕೃಷ್ಣ ತನ್ನ ಬಾಲ ಲೀಲೆಗಳು ಅದೆಲ್ಲವನ್ನು ಯಶೋದೆಗೆ ತೋರಿಸಿದ. ನೀನು ಯಶೋದಾನಂದನ ಅಂತ ಹೇಳ್ತಾರೆ, ಆದರೆ ನಿನ್ನ ತಾಯಿ ನಾನು, ನಿನ್ನಮ್ಮ ನಾನು, ನಿನ್ನ ಬಾಲ ಲೀಲೆಗಳನ್ನು ನೋಡುವ ಅವಕಾಶ ತನಗೆ ಸಿಗಲಿಲ್ಲ ಅಂತ ಹೇಳುವ ದುಃಖ ತನಗಿದೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಹೌದಮ್ಮ, ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ, ಬೇಸರ ಪಡಬೇಡ ಅಂತ ಹೇಳಿ ಆ ಕ್ಷಣದಲ್ಲಿ ಕೃಷ್ಣ ಬಾಲಕನಾಗಿ ಬಿಟ್ಟ. ಬಾಲಕನಾದ ಕೃಷ್ಣ ದೇವಕಿ ನೋಡ್ತಾ ಇದ್ದಾಳೆ. ಆ ಕಲ್ಪನೆಯೇ ಇರಲಿಲ್ಲ. ಎದುರಿದ್ದ ವಯಸ್ಸಿನಲ್ಲಿ ಎತ್ತರದಲ್ಲಿದ್ದಂತಹ ಹಿರಿಯನಾಗಿದ್ದಂತಹ ಕೃಷ್ಣ ತತ್ಕ್ಷಣಕ್ಕೆ ಬಾಲ ಕೃಷ್ಣನಾಗಿ ಬಿಟ್ಟ. ಏನು ಮಾಡೋದು ಗೊತ್ತಾಗಲಿಲ್ಲ. ಒಳಕ್ಕೆ ಹೊಡಿದ್ಲು, ಮೊಸರು ಕಡಿಲಿಕ್ಕೆ ಆರಂಭ ಮಾಡಿದ್ಲು. ಗೊತ್ತಿತ್ತು ಬಾಲ ಲೀಲೆ, ಮೊಸರು ಬೆಣ್ಣೆ ಅಂದರೆ ಕೃಷ್ಣನಿಗೆ ಇಷ್ಟ ಅಂತ. ಕೃಷ್ಣ ಆ ಬಾಲ ಕೃಷ್ಣ ಓಡೋಡಿ ದೇವಕಿ ಬಳಿಗೆ ಹೋಗ್ತಾನೆ, ಬೆಣ್ಣೆ ಕೊಡಮ್ಮ ಅಂತ ಕೇಳ್ತಾನೆ. ಇವನನ್ನು ಸ್ವಲ್ಪ ಆಟ ಆಡಿಸುವ ಅಂತ ಹೇಳಿ ಬೆಣ್ಣೆ ಕೊಡಲಿಕ್ಕೆ ನಿರಾಕರಿಸ್ತಾಳೆ. ಪದೇ ಪದೇ ವಿನಂತಿಸಿದ್ರು ದೇವಕಿ ಬೆಣ್ಣೆ ಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸಿಟ್ಟು ಬಂತೋ ಏನೋ ಆ ಮುದ್ದು ಕೃಷ್ಣನಿಗೆ. ಕಡೆಗೋಲನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ, ಆ ಭಾಂಡಕ್ಕೆ ಜೋರಾದ ಪೆಟ್ಟು ಕೊಡ್ತಾನೆ, ಭಾಂಡ ಒಡೆದು ಹೋಗ್ತದೆ. ಅಲ್ಲಿದ್ದಂತಹ ಬೆಣ್ಣೆಯನ್ನು ಎತ್ತಿಕೊಳ್ತಾನೆ, ಆ ಕಡೆಗೋಲನ್ನು ಹಿಡ್ಕೊಳ್ತಾನೆ, ಆ ದಾರವನ್ನು ಹಿಡ್ಕೊಳ್ತಾನೆ, ಓಡಿ ಹೋಗ್ತಾನೆ ಹೊರಕ್ಕೆ. ದೂರದಲ್ಲಿದ್ದಂತಹ ದೇವಕಿ ಈ ದೃಶ್ಯವನ್ನು ಕಾಣ್ತಾಳೆ. ಒಂದು ಕೈಯಲ್ಲಿ ಕಡಗೋಲು, ಬೆಣ್ಣೆ, ದಾರ. ಪಕ್ಕದಲ್ಲಿ ಸಂಧಿಯಿಂದ ನೋಡ್ತಾ ಇದ್ದಾಳೆ ರುಕ್ಮಿಣಿ. ಕೃಷ್ಣನ ಆ ಬಾಲಕೃಷ್ಣ ರೂಪವನ್ನು ಕಂಡಂತಹ ರುಕ್ಮಿಣಿ ಓಡೋಡಿ ಬರ್ತಾಳೆ. ಆ ಮುದ್ದು ಕೃಷ್ಣನನ್ನು ಬಿಗದಪ್ಪ ಹಿಡಿದು ಬಿಡ್ತಾಳೆ. ಅಲ್ಲಿ ಕೃಷ್ಣ ಇಲ್ಲ, ಪ್ರೌಢ ಕೃಷ್ಣ ಅಲ್ಲಿದ್ದಾನೆ, ತನ್ನ ಗಂಡ ಕೃಷ್ಣ ಅಲ್ಲಿದ್ದಾನೆ. ರುಕ್ಮಿಣಿ ಹೇಳ್ತಾಳೆ, ನನಗೆ ಆ ಮುದ್ದು ರೂಪ ಬೇಕು ಅಂತ. ಆ ಸಂದರ್ಭದಲ್ಲಿ ಕೃಷ್ಣ ದೇವಲೋಕದಿಂದ ವಿಶ್ವಕರ್ಮರನ್ನು ಬರ ಹೇಳಿ ಯಾವ ಬಾಲರೂಪದ ಕೃಷ್ಣನ ರೂಪ ಇತ್ತೋ, ಕೈಯಲ್ಲಿ ಬೆಣ್ಣೆ, ಕಡಗೋಲು, ದಾರ, ಆ ರೂಪವನ್ನು ಯಥಾವತ್ ಶಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಿಸಲಿಕ್ಕೆ ವಿನಂತಿ ಮಾಡ್ತಾನೆ. ಆ ರೂಪ ಕೆತ್ತಲ್ಪಡ್ತದೆ. ಆ ರೂಪವನ್ನು ರುಕ್ಮಿಣಿಗೆ ಕೊಟ್ಟು ಬಿಡ್ತಾನೆ. ಆ ರುಕ್ಮಿಣಿ ಪ್ರತಿನಿತ್ಯ ಆ ಮುದ್ದು ಕೃಷ್ಣನ ಆರಾಧನೆ ಮಾಡ್ತಾ ಬರ್ತಾಳೆ. ಕಾಲಾಂತರದಲ್ಲಿ ಯಾವಾಗ ಆ ದ್ವಾರಕ್ಕೆ ಮುಳುಗಿ ಹೋಗ್ತದೋ ಆ ಸಂದರ್ಭದಲ್ಲಿ ಆ ಶಾಲಿಗ್ರಾಮ ಮೂರ್ತಿ ಆ ಸಮುದ್ರದಲ್ಲಿ ಸೇರಿಕೊಳ್ತದೆ. ಮುಂದೊಂದು ದಿನ 4000 ವರ್ಷಗಳು ಕಳೆದಾಗ ಆ ಭಾಗದಿಂದ ಬಂದಂತಹ ಹಡಗಿನಲ್ಲಿ ಬಂದವರಿಗೆ ಗೊತ್ತಿಲ್ಲ, ಗೋಪಿಚಂದ್ರನಿಂದ ಆವರಿಸಲ್ಪಟ್ಟಂತಹ ಮೂರ್ತಿ ಅದು. ಮಧ್ವಾಚಾರ್ಯರ ಆ ಪವಾಡದಿಂದಾಗಿ ಹಡಗು ಗಾಳಿಯ ರಭಸಕ್ಕೆ ಆಚೀಚೆ ಹೋಗ್ತಾ ಇದ್ದದ್ದು. ತನ್ನ ಕಾಷಾಯ ವಸ್ತ್ರವನ್ನು ಬೇಯಿಸಿದಾಗ ವಾಯುಪುತ್ರ ಬೇರೆ ಮಧ್ವಾಚಾರ್ಯರು, ಆ ಗಾಳಿ ನಿಲ್ತದೆ. ಆ ಹಡಗಿನವರು ಆ ಗೋಪಿ ಚಂದ್ರದಿಂದ ಆವರಿಸಲ್ಪಟ್ಟಂತಹ ಮೂರ್ತಿಯನ್ನು ಮಧ್ವಾಚಾರ್ಯರಿಗೆ ಕೊಟ್ಟು ಬಿಡ್ತಾರೆ. ಆ ಮೂರ್ತಿಯೇ ಇವತ್ತು ಕೃಷ್ಣ ಮಠದಲ್ಲಿ ಪೂಜಿಸಲ್ಪಡುವಂತಹ ಕೃಷ್ಣನ ವಿಗ್ರಹ. ಆ ಕೃಷ್ಣನ ವಿಗ್ರಹಕ್ಕೆ ಆರಾಧನೆ ಮಾಡುವಂಥದ್ದು, ನಿತ್ಯ ಪೂಜೆ ಸಲ್ಲಿಸುವಂತಹ ಅವಕಾಶ ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ನಿಡ್ಲೆಯ ನಮ್ಮ ಪೂರ್ವಾಶ್ರಮದ ಅವಿನಾಶ್ ಸರಳತಾಯ, ಈಗ ಶ್ರೀ ಶ್ರೀ ವೇದವರ್ಧನ ಪೂಜ್ಯ ಸನ್ನಿಧಾನಗಳವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಇದು ತಾಲೂಕಿನ
ಅನಿರುದ್ಧ ಸರಳತಾಯ. ದಯವಿಟ್ಟು ಕ್ಷಮಿಸಬೇಕು. ಹೌದು, ಪೂರ್ವಾಶ್ರಮದಲ್ಲಿ ಅವರ ಹೆಸರು ಅನಿರುದ್ಧ ಸರಳತಾಯ. ದಯವಿಟ್ಟು ಮನ್ನಿಸಬೇಕು. ಇದೀಗ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸನ್ನಿಧಾನಗಳವರಾಗಿ ಪರ್ಯಾಯ ಪೀಠಾರೋಹಣ, ಸರ್ವಜ್ಞ ಪೀಠಾರೋಹಣವನ್ನು ಇದೇ ತಿಂಗಳ 18ನೇ ತಾರೀಕಿಗೆ ಏರ್ಲಿಕ್ಕಿದ್ದಾರೆ. ಕಾಪುವಿನ ದಂಡತೀರ್ಥದಲ್ಲಿ ಯಾವ ದಂಡತೀರ್ಥ ಮಧ್ವಾಚಾರ್ಯರ ಆ ದಂಡದ ಮೂಲಕ ಉದ್ಭವಗೊಂಡಿತೋ ಆ ದಂಡತೀರ್ಥದಲ್ಲಿ 18ನೇ ತಾರೀಕು ಬೆಳಗಿನ 2:30 ಹೊತ್ತಿಗೆ ತೀರ್ಥ ಸ್ನಾನ ಮಾಡಿ ಜೋಡುಕಟ್ಟೆಗೆ ಪ್ರವೇಶ ಮಾಡಿ ಅಲ್ಲಿಂದ ಭವ್ಯ ಮೆರವಣಿಗೆಯಲ್ಲಿ ಆಗಮಿಸಲಿಕ್ಕಿದ್ದಾರೆ. ಇತಿಹಾಸ ನಿರ್ಮಾಣ ಮಾಡಲಿಕ್ಕಿದ್ದಾರೆ. ಇತಿಹಾಸ ಯಾಕೆ ನಿರ್ಮಾಣ ಮಾಡ್ತಾರೆ ಅಂತ ಕೇಳಿದರೆ, ಎಲೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಧಾನ್ಯ ಮುಹೂರ್ತ, ಇನ್ನು ಚಪ್ಪರ ಮುಹೂರ್ತ. ವಿಶೇಷವಾಗಿ ಅಕ್ಕಿ ಮುಹೂರ್ತ ಕಾರ್ಯಕ್ರಮದಲ್ಲಿ ಪೂಜ್ಯ ಖಾಬಂದರು ಅಲ್ಲಿಗೆ ಭೇಟಿ ಕೊಟ್ಟಿದ್ದರು. ಅಕ್ಕಿ ಮುಹೂರ್ತದ ಸಂದರ್ಭದಲ್ಲಿ ಎಲ್ಲ ಯತಿಗಳು ಅಲ್ಲಿ ಉಪಸ್ಥಿತರಿದ್ದದ್ದು ಅದು ಒಂದು ಇತಿಹಾಸ ಅಂತ ಹೇಳಿ ಪೂಜ್ಯ ಪುತ್ತಿಗೆ ಶ್ರೀಗಳು ಉದ್ಧರಿಸ್ತಾರೆ. ಇದನ್ನು ಈ ಸಂದರ್ಭದಲ್ಲಿ ಸಭೆ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಯತಿಗಳು ಏಕಕಾಲದಲ್ಲಿ ಉಪಸ್ಥಿತರಿದ್ದು ಪೂಜ್ಯ ಶ್ರೀ ಶ್ರೀ ವೇದವರ್ಧನ ತೀರ್ಥ ಸನ್ನಿಧಾನಗಳವರೆಗೆ ಈ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿದ್ರೆ ಆ ಎಲ್ಲ ಯತಿಗಳಿಗೂ ಈ ನಮ್ಮ ಪೂಜ್ಯ ಸ್ವಾಮೀಜಿಯವರ ಮೇಲಿಟ್ಟಂತಹ ಪ್ರೀತಿ ಏನಿದೆ ಅದು ತೋರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಜನತೆ ನಾವು ಧನ್ಯರು ಅಂತ ಹೇಳ್ಬೋದು. ಈಗಾಗಲೇ ಗಣ್ಯರು ಉಲ್ಲೇಖ ಮಾಡಿದರು, ತಾಲೂಕಿನ ಕಟ್ಟಕಡೆಯ ವ್ಯಕ್ತಿಗೂ ಅಥವಾ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೃಷ್ಣನ ಪ್ರಜ್ಞೆ ಜಾಗೃತವಾಗಬೇಕು. ವೇದವರ್ಧನ ಅಂತ ಹೇಳುವ ಹೆಸರಿನ ಹಿನ್ನೆಲೆಯಲ್ಲೇ ಅರ್ಥ ಇದೆ. ವೇದವರ್ಧನ ಅವರ ಸಂಕಲ್ಪ ಇರುವಂಥದ್ದು ಬೇರೆ ಯಾವುದೂ ಅಲ್ಲ. ಕೃಷ್ಣ ಮಠದ ಪರಿಸರದಲ್ಲಿ ನಿರಂತರ ವೇದ ಪಾರಾಯಣ ಆಗಬೇಕು ಅನ್ನುವಂತಹ ಸಂಕಲ್ಪ ಇಟ್ಟುಕೊಂಡಿದ್ದಾರೆ. ವೇದ ಸಂಸ್ಕೃತಿ ನಾಶವಾದರೆ ಇಡೀ ಪ್ರಪಂಚ ನಾಶವಾಗ್ತದೆ. ಭಾರತೀಯ ಸಂಸ್ಕೃತಿ ನಾಶವಾದರೆ ಇಡೀ ಪ್ರಪಂಚ ನಾಶವಾಗ್ತದೆ. ಆ ವೇದ ಸಂಸ್ಕೃತಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸಂಕಲ್ಪಬದ್ಧರಾಗಿದ್ದಾರೆ. ಇವರಿಗೆ ಬೆಳ್ತಂಗಡಿ ತಾಲೂಕಿನ ಮಹಾಜನ ಪರವಾಗಿ ವಂದನೆಗಳು. ಅವರ ಸಂಕಲ್ಪ ಇರುವಂಥದ್ದು ಕೃಷ್ಣದಿಂದ ಹೇಳಲ್ಪಟ್ಟಿರುವಂತಹ ಭಗವದ್ಗೀತೆ ಕಟ್ಟಕಡೆಯ ವ್ಯಕ್ತಿಗೂ ಅದು ತಲುಪಬೇಕು. ವಿಷ್ಣು ಸಹಸ್ರನಾಮ ಅದು ಕಟ್ಟಕಡೆಯ ವ್ಯಕ್ತಿಗೂ ಸ್ಪರ್ಶ ಆಗಬೇಕು. ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ನಾಲಿಗೆಯಲ್ಲೂ ಭಗವದ್ಗೀತೆಯ ಶ್ಲೋಕಗಳು ನಲಿದಾಡಬೇಕು ಅಂತ ಈ ಹಿನ್ನೆಲೆಯಲ್ಲಿ ಅವರು ಸಂಕಲ್ಪ ಇಟ್ಟುಕೊಂಡಿದ್ದಾರೆ. 18 ದಿನಗಳ ಶಿಬಿರವನ್ನು ಆಯೋಜನೆ ಮಾಡಬೇಕು ಮಠದಲ್ಲಿ ಅವರ ಪರ್ಯಾಯದ ಸಂದರ್ಭದಲ್ಲಿ ಅಂತ. ಭಗವದ್ಗೀತಾ ಜೀವನ ಪದ್ಧತಿ ಏನಿದೆ ಆ 18 ದಿನಗಳಲ್ಲಿ ಅಲ್ಲಿ ಆಚರಣೆಗೆ ತರುವಂತಹ ನಿಟ್ಟಿನಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂತಹ ಯೋಚನೆಗಳು ಓರ್ವ ವ್ಯಕ್ತಿಗೆ ಬರಬೇಕು ಅಂತ ಅಂದರೆ ಪೂರ್ವ ಸಂಸ್ಕಾರದ ಫಲ ಅದು ಯಾವ ರೀತಿ ಇರಬಹುದು. ಪೂಜ್ಯ DVG ಅವರು ಒಂದು ಮಾತು ಉಲ್ಲೇಖ ಮಾಡ್ತಾರೆ, ಭಕ್ತಿ ನಂಬುಗೆ ಸುಲಭ, ಭಜನ ವಂದನೆ ಸುಲಭ, ತತ್ವಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕ ಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ. ಅಧಿಶಕ್ತಿ ಇದ್ದವು ಮಾತ್ರ ಆ ಬೆಟ್ಟದ ತುದಿಯ ಏರುವಂತಹ ಸಾಹಸವನ್ನು ಕೈಗೊಳ್ತಾನೆ. ಈ ಸಾಹಸ ಪ್ರವೃತ್ತಿ ನಮ್ಮ ಪೂಜ್ಯ ನಾವು ಕಿರಿಯ ಯತಿಗಳು ಅಂತ ಹೇಳಿ ವಯಸ್ಸಿನಲ್ಲಿ ಭಾವಿಸಿದರೆ ಖಂಡಿತವಾಗಿಯೂ ಅವರು ಪ್ರಬುದ್ಧರು ಅಂತ ಹೇಳುವಂಥದ್ದನ್ನು ಅವರು ಈ ನಿರ್ಧಾರಗಳು ತೋರಿಸಿಬಿಡ್ತವೆ. ಮೊನ್ನೆ ಪೂಜ್ಯ ಖಾಬಂದರು ಹೇಳಿದರು, ಪೂಜ್ಯ ಯತಿಗಳನ್ನು ಮಾತನಾಡಿಸಿದ್ದೇವೆ, ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ತಾಳ್ಮೆ, ಅವರಲ್ಲಿರುವಂತಹ ಸಂಯಮ ಇದೆಲ್ಲ ಪ್ರಬುದ್ಧವಾಗಿರುವಂಥದ್ದು ಅಂತ ಹೇಳಿ. ಅವರ ಮುಖವನ್ನು ನೋಡಿದಾಗಲೇ ನಮ್ಮ ಒಂದು ರೀತಿ ಕಷ್ಟ ಪರಿಹಾರದ ಅನುಭವ ಬರ್ತದೆ. ನಾನು ಹಾಗೆ ಸುಮ್ಮನೆ ವೇದಿಕೆಯಲ್ಲಿದ್ದು ನೋಡ್ತಾ ಇದ್ದೆ. ಮಂದಹಾಸ ಮೃದು ಸುಂದರ ನನ್ನಮ್ಮ ಅಂತ ಹೇಳಿ ಮಧ್ವಾಚಾರ್ಯರು ಆ ಕೃಷ್ಣನ ವಿಗ್ರಹವನ್ನು ನೋಡಿ ಉದ್ಗರಿಸ್ತಾರಂತೆ. ಉಡುಪಿಯಲ್ಲಿ ಆರಾಧನೆಗೊಳ್ಳುತ್ತಾ ಇರುವಂತಹ ಆ ಕೃಷ್ಣನ ವಿಗ್ರಹ ಹೇಗಿದೆ ಅಂತ ಕೇಳಿದರೆ ಮಂದಹಾಸ ಮೃದು ಸುಂದರಾನನಂ. ಪೂಜ್ಯ ಯತಿಗಳ ಮುಖಾರವಿಂದವನ್ನು ಕಂಡಾಗ ಮಂದಹಾಸ ಕಾಣ್ತಾ ಇದೆಯಾ ಇಲ್ವಾ? ಆ ಮೃದು ಸ್ವಭಾವ ಕಾಣಿಸ್ತಾ ಇದೆಯಾ ಇಲ್ವಾ? ಆ ಮುಗ್ಧತೆ ಸುಂದರಾನನಂ. ಆ ಮುಖ ಸುಂದರವಾಗಿರುವಂತಹ ಮುಖ. ಬೆಳ್ತಂಗಡಿ ಮಹಾಜನತೆಯ ಎಲ್ಲರ ಪರವಾಗಿ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಹಾಜನತೆ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಅನುಗ್ರಹ ಇಡೀ ತಾಲೂಕಿನ, ಇಡೀ ರಾಷ್ಟ್ರದ ಮೇಲೆ ಬೇಕು, ವಿಶೇಷವಾಗಿ ತಾಲೂಕಿನ ಮೇಲೆ ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಭಿನ್ನವಿಸುತ್ತಾ ಮಗದೊಮ್ಮೆ ಎಲ್ಲರನ್ನು ವಂದಿಸ್ತಾ ಪೂಜ್ಯ ಶ್ರೀಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.
ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು, ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಹಿಂದೆ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.